ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಈ ದಿನ ನಿಮ್ಮ 7ನೇ ತರಗತಿ ಕನ್ನಡ ವಿಷಯದಲ್ಲಿ 8ನೇ ಅಧ್ಯಾಯವಾದಂತಹ ಸಂಕ್ರಾಂತಿಯಂದು ಸುಖ ದುಃಖ AR ಮಣಿಕಾಂತ್ ಅವರು ಬರೆದಿರುವಂತಹ ಈ ಒಂದು ಅಧ್ಯಾಯದ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇವರ ಒಂದು ಕಿರು ಪರಿಚಯದ ನಂತರ ನಾವು ಈ ಒಂದು ಅಧ್ಯಾಯದಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ. AR ಮಣಿಕಾಂತ್ ಅವರು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಆಯಿತನಹಳ್ಳಿಯಲ್ಲಿ ಜನಿಸಿದರು. ಎಂಜಿನಿಯರಿಂಗ್ ಪದವೀಧರರಾದ ಇವರು ಪತ್ರಿಕೋದ್ಯಮಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ಹಾಯ್ ಬೆಂಗಳೂರು, ಸಂಯುಕ್ತ ಕರ್ನಾಟಕ, ವಿಜಯ ಕರ್ನಾಟಕ ಪತ್ರಿಕೆಗಳಲ್ಲಿ ಕೆಲಸ ಮಾಡಿ ಈಗ ಕನ್ನಡಪ್ರಭ ಪತ್ರಿಕೆಯಲ್ಲಿ ಮುಖ್ಯ ಉಪಸಂಪಾದಕರಾಗಿದ್ದಾರೆ. ಆ ಪತ್ರಿಕೆಯಲ್ಲಿ ಭಾವತೀರಯಾನ ಎಂಬ ಅಂಕಣವನ್ನು ಬರೆಯುತ್ತಿದ್ದಾರೆ. ಉಭಯ ಕುಶಲೋಪರಿ, ಸಾಂಪ್ರತ, ಹಾಡು, ಹುಟ್ಟಿದ ಸಮಯ, ಮರೇಲಿ ಹ್ಯಾಂಗ, ಈ ಗುಲಾಬಿಯು ನಿನಗಾಗಿ, ಅಪ್ಪ ಅಂದರೆ ಆಕಾಶ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಗೆ ಪುರಸ್ಕೃತರಾಗಿದ್ದಾರೆ. ಸಂಕ್ರಾಂತಿಯಂದು ಸುಖ ದುಃಖ ಈ ಪ್ರಬಂಧವನ್ನು ಮಣಿಕಾಂತ್ ಅವರ ಅಮ್ಮ ಹೇಳಿದ 8 ಸುಳ್ಳುಗಳು ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಹಾಗಾದರೆ ಈ ಒಂದು ಅಧ್ಯಾಯದಲ್ಲಿ ಏನಿದೆ ಅಂತ ನಾವು ತಿಳ್ಕೊಳ್ಳೋಣ ಬನ್ನಿ. ಸಂಕ್ರಾಂತಿಯಂದು ಸುಖ ದುಃಖ AR ಮಣಿಕಾಂತ್. ಕ್ರಿಸ್ಮಸ್ ಮುಗಿದಿದೆ. ಶಾಲೆಯಲ್ಲಿ ವಾರ್ಷಿಕೋತ್ಸವದ ತಯಾರಿ ನಡೆಯುತ್ತಿದೆ. ಚುಮು ಚಳಿಯ ಆ ದಿನಗಳಲ್ಲಿ ಸಂಕ್ರಾಂತಿ ಹಬ್ಬ ಬಂದಿದೆ. ಸಂಕ್ರಾಂತಿಯ ಮಹತ್ವವೇನು ಎಂದು ತಿಳಿಯಲು ಮಕ್ಕಳಿಗೆ ಕುತೂಹಲ. ಯುಗಾದಿಯಲ್ಲಿ ಬೇವು ಬೆಲ್ಲ ತಿನ್ನುವುದು, ಸುಖ ದುಃಖಗಳು ಜೀವನದಲ್ಲಿ ಒಂದೇ ಸಮನಾಗಿರಲಿ ಎನ್ನುವುದಕ್ಕಾಗಿ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ತಿನ್ನುವುದೇಕೆ, ಅದು ಚಳಿಗಾಲದಲ್ಲಿ ಏಕೆ ಬರುತ್ತದೆ, ಎಳ್ಳು ಬೆಲ್ಲ ತಿಂದರೆ ಹಬ್ಬ ಮುಗಿಯಿತು, ಈ ಎಲ್ಲ ಪ್ರಶ್ನೆಗಳು ಮಕ್ಕಳ ಮನಸ್ಸಲ್ಲಿ ಇದ್ದವು. ಇವುಗಳಿಗೆ ಉತ್ತರವೆಂಬಂತೆ ಪತ್ರಿಕೆಯಲ್ಲಿ ಬಂದಿದ್ದ ಲೇಖನವನ್ನು ಅಧ್ಯಾಪಕರು ತರಗತಿಯಲ್ಲಿ ಓದಿದರು. ಈಗ ಸಂಕ್ರಾಂತಿ ಅನ್ನೋ ಹಬ್ಬ ಯಾಕೆ ಚಳಿಗಾಲದಲ್ಲಿ ಬರುತ್ತೆ, ಅದರ ವಿಶೇಷತೆ ಏನು ಅನ್ನೋದನ್ನ ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಬಹುದು. ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡಿ. ಸಂಕ್ರಾಂತಿ ಅಂದಾಕ್ಷಣ ನೆನಪಾಗುವ ಮಾತಿದು. ಎಳ್ಳು ಬೆಲ್ಲ ಇಲ್ಲದ ಸಂಕ್ರಾಂತಿಯನ್ನು ಕಲ್ಪಿಸಿಕೊಳ್ಳುವುದು ಸಾಧ್ಯವಿಲ್ಲ. ನಿಮಗೆ ಗೊತ್ತೇ, ಸಂಕ್ರಾಂತಿಯಲ್ಲಿ ಪುರಾಣ ಕಾಣಿಸುತ್ತದೆ, ವಿಜ್ಞಾನ ಇಣುಕು ಹಾಕುತ್ತದೆ, ಸಂಪ್ರದಾಯ ಮಾತಾಡುತ್ತದೆ, ಕೃತಜ್ಞತಾ ಭಾವ ಕೈ ಹಿಡಿಯುತ್ತದೆ. ನಮಗೆ ಒಳಿತಾಗಲಿ, ನಮ್ಮ ಬದುಕಲ್ಲಿ ಸಂಕ್ರಾಂತಿಯಾಗಲಿ ಎಂಬ ಆಶಾವಾದ ಜೊತೆಗೆ ಇರುತ್ತದೆ. ಸಂಕ್ರಾಂತಿ ಅಂದಿದ ತಕ್ಷಣ ನಾವು ಸಂಕ್ರಾಂತಿ ಹಬ್ಬದಲ್ಲಿ ನಾವೇನು ಮಾಡ್ತೀವಿ, ಎಳ್ಳು ಬೆಲ್ಲನ ಶೇರ್ ಮಾಡ್ತೀವಿ, ಹೌದಲ್ವಾ? ಹಾಗಾಗಿ ಸಂಕ್ರಾಂತಿ ಅಂದಾಕ್ಷಣ ನೆನಪಾಗೋ ಮಾತು ಇದು, ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡೋದು. ಅಂದರೆ ಎಳ್ಳು ಬೆಲ್ಲ ಇಲ್ಲದ ಸಂಕ್ರಾಂತಿಯನ್ನು ನಾವು ಕಲ್ಪಿಸ್ಕೊಳ್ಳೋದಕ್ಕಾಗುತ್ತಾ? ಅಂದರೆ ಈ ಹಬ್ಬದಲ್ಲಿ ನಾವು ಎಳ್ಳು ಬೆಲ್ಲವನ್ನು ಕೊಟ್ಟು ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡ್ತೀವಿ. ಸೊ ಸಂಕ್ರಾಂತಿಯಲ್ಲಿ ಪುರಾಣ ಕಾಣಿಸುತ್ತದೆ. ಇದರಲ್ಲಿ ಪುರಾಣನೂ ಇದೆ, ಹಾಗೆ ಸೈನ್ಸ್ ಕೂಡ ಇದೆ, ಅಂದರೆ ವಿಜ್ಞಾನ ಕೂಡ ಇದೆ. ಸಂಪ್ರದಾಯ ಮಾತಾಡುತ್ತದೆ, ಕೃತಜ್ಞತಾ ಭಾವ ಕೈ ಹಿಡಿಯುತ್ತದೆ. ನಮಗೆ ಒಳಿತಾಗಲಿ, ನಮ್ಮ ಬದುಕಲ್ಲಿ ಸಂಕ್ರಾಂತಿಯಾಗಲಿ ಎಂಬ ಆಶಾವಾದ ಜೊತೆಗೆ ಇರುತ್ತದೆ. ನಮಗೆ ಒಳ್ಳೆಯದಾಗಲಿ ಅನ್ನೋ ಒಂದು ಆಶಾವಾದ ನಮ್ಮ ಜೊತೆ, ಈ ಹಬ್ಬದ ಜೊತೆ ಇರುವಂಥದ್ದು. ಯುಗಾದಿ, ದೀಪಾವಳಿ, ಮೊಹರಂ, ಈದ್ ಮಿಲಾದ್, ಕ್ರಿಸ್ಮಸ್, ಗೌರಿ ಗಣೇಶ, ಮಹಾಲಯ ಅಮಾವಾಸ್ಯೆ ಮುಂತಾದವೆಲ್ಲ ಜನಗಳ ಹಬ್ಬ. ಆದರೆ ಸಂಕ್ರಾಂತಿಯ ಸೊಗಸೇ ಬೇರೆ. ಇದು ದನಗಳ ಒಂದು ಹಬ್ಬ. ನಾವು ಯುಗಾದಿ, ದೀಪಾವಳಿ ಹಬ್ಬಗಳಲ್ಲೆಲ್ಲ ಏನು ಮಾಡ್ತೀವಿ, ನಾವು ಮುಖ್ಯವಾಗಿ ಕಾಣಿಸ್ಕೊಳ್ಳುವಂಥದ್ದು. ಆದರೆ ಸಂಕ್ರಾಂತಿ ದಿನ ದನಗಳನ್ನು ಹೆಚ್ಚು ನಾವು ಅದಕ್ಕೆ ಪ್ರಾಶಸ್ತ್ಯವನ್ನು ನೀಡುವಂಥದ್ದು. ಹಬ್ಬ ಉಳಿದೆಲ್ಲ ಹಬ್ಬಗಳಲ್ಲೂ ತಾನು ಹೊಸ ಬಟ್ಟೆ ಧರಿಸಿ ಮೆರೆವ ಮನುಷ್ಯ ಸಂಕ್ರಾಂತಿಯಲ್ಲಿ ಜಾನುವಾರುಗಳ ಅಲಂಕಾರಕ್ಕೆ ನಿಲ್ಲುತ್ತಾನೆ. ವರ್ಷವಿಡೀ ದುಡಿಮೆಯಲ್ಲಿ ತೊಡಗಿದ್ದ ದನ ಕರುಗಳಿಗೆ ಪೂಜೆ ಮಾಡುತ್ತಾನೆ. ಸಂಕ್ರಾಂತಿಯ ವೇಳೆಗೆ ಇಡೀ ವರ್ಷದ ದುಡಿಮೆ ರೈತಾಪಿ ಜನರ ಕೈಗೆ ಬಂದಿರುತ್ತದಲ್ಲ, ಹಾಗೆ ದುಡಿದಿದ್ದಕ್ಕೆ ದನ ಕರುಗಳಿಗೆ ಥ್ಯಾಂಕ್ಸ್ ಅಂದರೆ ವಂದನೆ ಹೇಳಲಿಕ್ಕೆ ಅವುಗಳನ್ನು ಸಿಂಗರಿಸಿ ಮೆರವಣಿಗೆ ಮಾಡಿ ಕಿಚ್ಚು ಹಾಯಿಸಿ ರೈತ ಖುಷಿ ಪಡುತ್ತಾನೆ. ಈ ಸಂಕ್ರಾಂತಿಯ ವಿಶೇಷತೆಯೇ ಇದು. ಉಳಿದೆಲ್ಲ ಹಬ್ಬಗಳಲ್ಲಿ ನಾವು ಹೊಸ ಬಟ್ಟೆ ಧರಿಸಿ ಹೊಸ ಬಟ್ಟೆಗಳನ್ನು ತೊಟ್ಟುಕೊಂಡು ಆಚರಣೆಯನ್ನು ಮಾಡ್ತೀವಿ. ಆದರೆ ಸಂಕ್ರಾಂತಿ ದಿನ ಏನು, ದನ ಕರುಗಳಿಗೆ
ದನ ಕರುಗಳಿಗೆ ನಾವು ರೆಡಿ ಮಾಡಿ, ಅಂದರೆ ಅವ್ರನ್ನ ಅಲಂಕಾರ ಮಾಡಿ ಕಿಚ್ಚು ಹಾಯಿಸಿ ಸಂಭ್ರಮ ಪಡ್ತೇವೆ. ಯಾಕೆ ಅಂದರೆ ಅವು ವರ್ಷ ಪೂರ್ತಿ, ಅಂದರೆ ಮಳೆಗಾಲದ ಟೈಮಲ್ಲಿ, ಮಳೆ ಬಿದ್ದಂತಹ ಟೈಮಲ್ಲಿ ಏನು ರೈತಾಪಿ ಜನಗಳು ಏನು ಮಾಡ್ತಾರೆ, ಬೆಳೆಯನ್ನು ಬೆಳೆಯೋದಕ್ಕೋಸ್ಕರ ಉಳುಮೆ ಕೆಲಸಗಳಿಗೋಸ್ಕರ ಈ ದನಗಳನ್ನು ಉಪಯೋಗಿಸ್ಕೊಳ್ತಾರೆ. ಅವು ದುಡ್ಡು ಕೊಟ್ಟಿರ್ತಾವಲ್ವ, ದುಡ್ಡು, ಹಾಗೆ ಅವಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೋಸ್ಕರ ಏನು ಮಾಡ್ತವೆ, ಈ ರೀತಿ ಲಾಸ್ಟಲ್ಲಿ ಸಂಕ್ರಾಂತಿಯ ದಿನ ಅವಕ್ಕೆ ಈ ರೀತಿಯಾಗಿ ಥ್ಯಾಂಕ್ಸ್ ಹೇಳೋದಕ್ಕೆ ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ಕಿಚ್ಚು ಹಾಯಿಸುವುದು ಎಂದರೆ ದನ ಕರುಗಳನ್ನು ಬೆಂಕಿಯಲ್ಲಿ ಜಿಗಿಸುವುದು. ಈ ಆಚರಣೆಯ ಗುಟ್ಟು ಗೊತ್ತೇ? ಸಂಕ್ರಾಂತಿ ಬರುವುದು ಗಡಗಡ ಚಳಿಯ ಸಂದರ್ಭದಲ್ಲಿ. ಆ ವೇಳೆಗೆ ಕೃಷಿ ಕೆಲಸವು ಅಷ್ಟಾಗಿ ಇರುವುದಿಲ್ಲವಲ್ಲ, ದನ ಕರುಗಳಿಗೆ ಸ್ವಲ್ಪ ವಿಶ್ರಾಂತಿ ಸಿಕ್ಕಿರುತ್ತೆ. ಅವುಗಳ ಮೈಯಲ್ಲಿ ಜಿಗಣೆಯಂಥ ಕ್ರಿಮಿಗಳು ಅದು ಹೇಗೋ ಸೇರಿರುತ್ತವೆ. ಗುಟ್ಟಾಗಿ ಅಡಗಿ ಕೂತು ಕಾಟ ಕೊಡುತ್ತಿರ್ತವೆ. ಇವುಗಳನ್ನು ತೊಲಗಿಸುವ ನೆಪದಲ್ಲಿ ಕಿಚ್ಚು ಹಾಯಿಸಲಾಗುತ್ತದೆ. ಬೆಂಕಿಯ ತಾಪ ಚೂರೇ ಚೂರು ತಾಗಿದರೆ ಸಾಕು, ಜಿಗಣೆಗಳು ತಪ್ಪನೆ ಬೆಂಕಿಗೆ ಬೀಳುತ್ತವೆ. ಮರುಕ್ಷಣದಿಂದ ಜಾನುವಾರುಗಳ ಬದುಕು ನೆಮ್ಮದಿಯ ಹಾಡಾಗುತ್ತದೆ. ಅಂದರೆ ಯಾಕೆ ಸಂಕ್ರಾಂತಿ ಟೈಮಲ್ಲಿ ನಾವು ಹಬ್ಬನ ಆಚರಣೆ ಮಾಡ್ತೀವಿ ಅಂತ ಗೊತ್ತಾಯಿತು. ಅಂದರೆ ವರ್ಷ ಪೂರ್ತಿ ದುಡ್ದಿದ್ದ ಹಸುಗಳು ನಮಗೆ, ಅಂದರೆ ದನ ಕರುಗಳು ನಮಗೆ ದುಡಿದು ಕೊಟ್ಟಿರ್ತಾವಲ್ಲ, ಅದಕ್ಕೆ ಅವಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ನಾವು ಜನವರಿ ಟೈಮಲ್ಲಿ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತೀವಿ. ಹಾಗೆ ಗಡಗಡ ಚಳಿಯಲ್ಲಿ ಯಾಕೆ ಅಂದರೆ ಅವುಗಳ ಮೈಯಲ್ಲಿ ಜಿಗಣೆಗಳು, ರಕ್ತವನ್ನು ಇರುವಂತಹ ಜಿಗಣೆಗಳಿರುತ್ತೆ ಅಲ್ವಾ, ಅವು ಸೇರ್ಕೊಂಡ್ಬಿಟ್ಟಿರ್ತವೆ. ಹಾಗಾಗಿ ಈ ಕಿಚ್ಚು ಹಾಯಿಸೋದ್ರಿಂದ ಆ ಬಿಸಿ ತಾಕಿದ ಕೂಡಲೇ ಏನಾಗುತ್ತೆ, ಅವು ಕೆಳಗಡೆ ಬಿದ್ದು ಬೆಂಕಿಯಲ್ಲಿ ಸುಟ್ಟು ಹೋಗ್ತವೆ. ಹಾಗಾಗಿ ಚೂರೇ ಚೂರು ಏನಾದರೂ ತಾಕಿದ್ರೂ ಸಾಕು, ಅವು ಬಿದ್ದು ಸತ್ತೋಗ್ತವೆ, ಅಂದರೆ ಜಿಗಣೆಗಳು. ಆಗ ಇವಕ್ಕೆ ತುಂಬಾ ಖುಷಿಯಾಗುವಂಥದ್ದು. ಆ ಒಂದು ಕಾರಣಕ್ಕೆ ಕಿಚ್ಚನ್ನು ಹಾಯಿಸುವಂಥದ್ದು. ಸಂಕ್ರಾಂತಿಯಂದು ಎಳ್ಳು, ಬೆಲ್ಲ, ಕಡಲೆ ಮತ್ತು ಕೊಬ್ಬರಿಯನ್ನು ಯಾಕೆ ತಿನ್ನಬೇಕು ಅಂದರೆ, ಚಳಿಗಾಲದ ಅವಧಿಯಲ್ಲಿ ಚರ್ಮ ಒಡೆದಿರ್ತದಲ್ಲ, ಆಗ ದೇಹದಲ್ಲಿ ಕೊಬ್ಬಿನ ಅಂಶ ಕಡಿಮೆಯಾಗುತ್ತೆ. ಚರ್ಮ ಮತ್ತೆ ಹುರುಪುಗೊಳ್ಳಬೇಕಾದರೆ ಕಳೆದು ಹೋದ ಕೊಬ್ಬಿನ ಅಂಶ ಬೇಗನೆ ಸಿಗಲೇಬೇಕು. ಎಳ್ಳು, ಕೊಬ್ಬರಿ, ಕಡಲೆಯಲ್ಲಿ ಕೊಬ್ಬಿನ ಅಂಶ ವಿಪರೀತ ಎಂಬಷ್ಟಿದೆ. ಸಂಕ್ರಾಂತಿಯ ನೆಪದಲ್ಲಿ ಎಲ್ಲರೂ ಎಳ್ಳು ಬೆಲ್ಲದ ಮಿಶ್ರಣ ತಿನ್ನುತ್ತಾರಲ್ಲ, ಆಗ ದೇಹ ಎಂಬುದು ತಂತಾನೆ ಸರಿಯಾಗಿ ಬಿಡುತ್ತದೆ. ನೋಡಿ, ಯಾಕೆ ನಾವು ಎಳ್ಳು ಬೆಲ್ಲವನ್ನು ಹಂಚಬೇಕು ಸಂಕ್ರಾಂತಿಯ ದಿನ? ಇದರಲ್ಲಿ ವಿಜ್ಞಾನ ಕೂಡ ಇಣುಕು ಆಗುತ್ತೆ ಅಂತ ನಾವು ಮೊದಲೇ ತಿಳ್ಕೊಂಡ್ವಿ. ಅಂದರೆ ಸೈಂಟಿಫಿಕ್ ಆಗಿ ಯಾಕೆ ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಚಳಿಗಾಲದಲ್ಲಿ ನಮ್ಮ ಚರ್ಮ ಒಡೆದೋಗುತ್ತೆ, ಅದಲ್ವಾ? ಚಳಿಗಾಲ ಬಂದಿದ ತಕ್ಷಣ ನಮ್ಮ ಕೈ ಕಾಲೆಲ್ಲ ಒಡೆದೋಗ್ಬಿಡುತ್ತೆ, ಮುಖ, ಫೇಸ್ ಆಗಿರ್ಬೋದು, ಆ ಥರ. ಆದರೆ ಆ ಟೈಮಲ್ಲಿ ನಮಗೆ ಈ ದೇಹಕ್ಕೆ ಏನು ಕೊಡಬೇಕು, ಕೊಬ್ಬಿನ ಅಂಶ ಇರುವಂತಹ ಪದಾರ್ಥಗಳನ್ನು ನಮಗೆ ಕೊಟ್ಟರೆ ಆ ಒಂದು ಆಯಿಲ್, ಸ್ಕಿನ್ನು ಚೆನ್ನಾಗಿರುತ್ತೆ ಅಲ್ವಾ, ಒಡೆದು ಹೋಗೋದಿಲ್ಲ. ಆ ಒಂದು ಕಾರಣಕ್ಕೆ ಏನು ಮಾಡ್ತೀವಿ, ನಾವು ಎಳ್ಳು ಬೆಲ್ಲವನ್ನು ಈ ಒಂದು ಹಬ್ಬದ ಟೈಮಲ್ಲಿ ಹಂಚ್ತೇವೆ. ಓಕೆನಾ ಮಕ್ಕಳೇ? ನಾವು ಮುಂದಿನ ತರಗತಿಯಲ್ಲಿ ಹಾಗಾದರೆ ಇನ್ನಷ್ಟು ವಿಚಾರಗಳನ್ನು ಸಂಕ್ರಾಂತಿಯನ್ನು ಸುಖ ದುಃಖ ಲೆಸನಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.